ಎಲ್ಲ ನನ್ನ ಪ್ರೀತಿಯ ಆತ್ಮ ಬಂಧುಗಳಿಗೆ ನನ್ನ ಶ್ರೀ ಸಾಷ್ಟಾಂಗ ನಮಸ್ಕಾರಗಳು. ನನ್ನ ಹೆಸರು ಶಂಕರಲಿಂಗತ್ತ, ಗೋಕಾಕ್ ಅಂದ್ರೆ ಬೆಳಗಾಂ ಜಿಲ್ಲೆ ಗೋಕಾಕ್. ನನ್ನ ವೃತ್ತಿ ಅಗ್ರಿಕಲ್ಚರ್ ಸ್ಟುಡಿಯೋ ಗೋಕಾಕದಲ್ಲಿ. ನಾನು ಧ್ಯಾನ ಮಾಡೋಕತ್ತಿ ಸುಮಾರು ಬುದ್ಧ ಪೂರ್ಣಿಮಾಕ್ಕಿಂತ ಮೊದಲಿಂದ ಧ್ಯಾನ ಮಾಡ್ತಿದ್ದೇನೆ. ನಾ ಯಾವುದೂ ಏಕ್ದಮ್ ನಂಬಂಗಿಲ್ಲ, ಪ್ರತ್ಯಕ್ಷ ಕಂಡು ಪ್ರಮಾಣಿಸಿ ನೋಡು ಅಂತ ಹಿರಿಯರು ಹೇಳಿದಾರಲ್ಲ, ಆ ಟೈಮ್ ಈ ಧ್ಯಾನದೊಳಗೆ ಏನೈತಿ ಅದನ್ನು ಮಾಡಬೇಕಲ್ಲ ಅಂತ ಉತ್ಸಾಹ ಬಂತು. ಯಾಕಂದ್ರೆ ನಾನು ರೆಗ್ಯುಲರ್ವಾಗಿ ಮಾಡ್ತಿದ್ದು ಪ್ರಾಣಾಯಾಮ, ಯೋಗ ಮಾಡ್ತಾಯಿದ್ದೆ. ನಂಗೆ ಕೆಲವೊಬ್ಬರು ಹೇಳಿದರು, ಇಲ್ಲ ಧ್ಯಾನ ಮಾಡಿರಿ, ಇದಕ್ಕೆ ನಿಮಗೆ ಚಲೋ ಆಗತಿ, ಈ ಸಪೋರ್ಟ ಯೋಗ ಮತ್ತು ಪ್ರಾಣಾಯಾಮ ಜೋಡಿ ಧ್ಯಾನ ಇರಲಿ, ನಿಮ್ಗೆ ಏಕಾಗ್ರತೆ ಬರುತ್ತೆ ಅಂತ ಹೇಳಿದಾಗ ನಾನು ಧ್ಯಾನ ಮಾಡೋಕ್ಕೆ ಪ್ರಯತ್ನ ಮಾಡಿದೆ. ಆದರೆ ಧ್ಯಾನ ಅನ್ನೋದು ನನಗೆ ಗೊತ್ತಿಲ್ಲ. ನಾವು ರೆಗ್ಯುಲರ್ ಅಂತಿದ್ದು ನಮ್ಮ ಹಿರಿಯರು ಕಲಿಸ್ಕೊಟ್ಟಿದ್ದು ಓಂ ನಮಃ ಶಿವಾಯ್, ಓಂ ನಮಃ ಶಿವಾಯ್, ಓಂ ನಮಃ ಶಿವಾಯ್, ಇದು ಮಹಾಮಂತ್ರವನ್ನು ಜಪನ ಮಾಡ್ತಿದ್ದು ಇಷ್ಟ. ಅದನ್ನು ಬಿಟ್ಟು ನಮಗೆ ಧ್ಯಾನ ಹೆಂಗೆ ಮಾಡಬೇಕು, ಹೆಂಗೆ ಕುಳಿತುಕೊಳ್ಳಬೇಕು, ಅದ್ರ ಪದ್ಧತಿಗಳೇನೋ ನನಗೆ ಗೊತ್ತಿರೋಕ್ಕಿಲ್ಲ. ಅದು ಒಮ್ಮೆ ಯೂಟ್ಯೂಬ್ ಚಾನಲ್ ನೋಡಿದ್ದೀನಿ. ಕೊರೋನಾ ಟೈಮ್ದಾಗ ಯೂಟ್ಯೂಬ್ ಚಾನಲ್ ನೋಡಿದಾಗ ಧ್ಯಾನದ ಬದಲು ನನಗೆ ಇಂಗ್ಲೀಷ್ ಓದಕ್ಕೆ ಬರೋಂಗಿಲ್ಲ, ಇಂಗ್ಲೀಷ್ ಬರೆಯೋಕೆ ಬರೋಂಗಿಲ್ಲ. ನಾ ಪಕ್ಕಾ ಕನ್ನಡಿಗ, ಪಕ್ಕಾ ಕನ್ನಡನ ಮಾತಾಡ್ತಾನು, ಕನ್ನಡನ ಬರೀತಾನು. ಕನ್ನಡ ಶಬ್ದ ಒಮ್ಮೆ ಬರೆಯೋಕೆ ಬರೋಂಗಿಲ್ಲ, ಕನ್ನಡ ನಂದು ಶಾಲೆ ಆದದ್ದು 4th ಕ್ಲಾಸ್. ಯೂಟ್ಯೂಬ್ ಚಾನಲ್ದಾಗ ನೋಡೀನಿ, ಪತ್ರಿಜಿಯವರದ ವಿಡಿಯೋ ನೋಡಿ ಧ್ಯಾನದ ಬದಲು ಹೇಳಿದರು. ಆ ಥರ ನಾನು ಕೈ ಕ್ರಾಸ್ ಮಾಡಿ ಕಾಲು ಕತ್ತರಿ ಹಾಕಿ ಕುಳಿತುಕೊಂಡು ನಂದು ಯೋಗ ಮತ್ತು ಪ್ರಾಣಾಯಾಮ ಮುಗಿದ ಬಳಿಕ ಧ್ಯಾನಕ್ಕೆ ಸ್ಟಾರ್ಟ್ ಮಾಡೀನಿ. ಧ್ಯಾನ ಸ್ಟಾರ್ಟ್ ಮಾಡೀನಿ. ಫಸ್ಟ್ ಕೂತೀನಿ, ಅರ್ಧ ತಾಸು ಹೋಯ್ತು. ಆನಂತರ ಮತ್ತು ಮರ್ದನ ಕೂತೀನಿ, 1 ತಾಸು ಹೋಯ್ತು. ಹಿಂಗೆ ಕಂಟಿನ್ಯೂ ಪ್ರೊಸೆಸ್ ಚಾಲೋ ಆಯಿತು. ನನಗೆ ಇಡೀ ಬಾಡಿ ಶೇಕ್ ಆಗೈತಿ. ಆದರೂ ನನಗೆ ನೋಡಿದ್ದು ವಿಡಿಯೋ ನನಗೆ ಯಾರ ಅನುಭವಿಗಳಿಲ್ಲ, ಯಾರು ಜ್ಞಾನದ ಪರಿಚಯ ಇಲ್ಲ. ನನಗೆ ಬಾಡಿ ಶೇಕ್ ಹಾಕಾಕೈತು. ಏನು ಕೊರೋನಾ ಬತ್ತೆ ಆಂಬಲ್ಲ. ಯಾಕೆ ನಾ ಸ್ಟುಡಿಯೋದಾಗ ಇರೋದು ಅಂದ್ರೆ ಮಂದಿ ಭಾಳ ಬರ್ತಿದ್ರು ಕಸ್ಟಮರ. ನನಗೇನು ಕೊರೋನಾ ಬತ್ತೆ ಆಂಬಲ್ಲ ತಂದು ನಾ ವಿಚಾರ ಮಾಡೀನಿ. ಆದರೂ ನನಗೆ ಆತ್ಮಧೈರ್ಯ, ಯಾಕಂದ್ರೆ ನನಗೇನು ಬರೋಂಗಿಲ್ಲ ಅನ್ನೋದು ನನಗೊಂದು ನಮ್ಮ ತಾಯಿ ಆಶೀರ್ವಾದ, ನಮ್ಮ ತಂದೆಯವ್ರ ಆಶೀರ್ವಾದ, ಅನುಗ್ರಹ ಐತೆ. ನನಗೆ ಬರೋಂಗಿಲ್ಲ ಅಂತಂದು ಹಂಗೆ ಜನಸೇವೆ ಮಾಡ್ಕೋತ ಕೊರೋನಾದಾಗ ನಾನಂತ ಬಂದಂಥ ಕಸ್ಟಮರ್ ಸೇವೆ ಮಾಡ್ಕೋತ ಇದ್ದೀನಿ. ಆದರೂ ಭಾಳ ಥಂಡಿ ಆಮೇಲೆ ಬಾಡಿ ನಡಗಾಕೈತು. ಚಳಿ ಬಂದ್ರೆ ರೀ ಒಂದು ರಗ್ ಹೊಚ್ಕೊಂಡು ನೋಡೀನಿ, ಥಂಡಿನೂ ಹೋಗಲಿಲ್ಲ. ಮತ್ತು ನೋಡು ನಿಲ್ಲದು ಏನೈತಪ್ಪ ಅಂತಂದು 2 ರಗ್ ಹೊಚ್ಕೊಂಡಿ, ದೊಡ್ಡ ರಗ್ ಹೊಚ್ಕೊಂಡ್ರೆ ಬಾಡಿ ಒಳಗೆ ಕೂತ್ರೆ ರೀ ಪಕ್ಕ ಶೇಕ್ ಆಗೈತಿ. ಏನು ಮಾಡೋದು, ನಾ ಪಕ್ಕ ಕೊರೋನಾ ಬತ್ತು. ಮನೆಗೆ ಅನ್ಕ ಹೇನಿ, ಮನ್ಯಾಗ ಹುಡುಗರು ಅದಾವೆ, ಮನ್ಯಾಗ ದೊಡ್ಡ ಸಮಸ್ಯೆ. ಇನ್ನು ಯಾರ ಮುಂದೂ ಹೇಳಬಾರ್ದು ಏನನ್ನಪ್ಪ ಅಂತಂದು ಹಂಗೆ ನನ್ನ ಮನುಷ್ಯನ ನಾನು ಸ್ಮರಣೆ ಮಾಡ್ಕೊತಿದ್ನಿ. ಒಮ್ಮೆ ಯೂಟ್ಯೂಬ್ ನೋಡೋ ಮುಂದೆ ಸ್ಕ್ರೀನ್ದಾಗ ನಂಬರ್ ಹೋಗಿದ್ದೆವು. ನಂಬರ್ ಹೋಗಿ ನಾನು ಸ್ಕ್ರೀನ್ ಟಚ್ ಹೊಡೆದು ಆ ನಂಬರ್ ಕಾಲ್ ಮಾಡೀನಿ. ಎಲ್ಲಿ ಅದು ಬೆಂಗಳೂರಿಗೆ ಬತ್ತು ಕಾಲ್. ಸರ್ ನಮಸ್ಕಾರ, ನಾನು ಶಂಕರಲಿಂಗತ್ ಮಾತಾಡೋದು ಗೋಕಾಕ್. ಸರ್ ಮೆಡಿಟೇಷನ್ ಮಾಡತ್ತೇನೆ ರೀ ನಾನು ಅಂತ ಆಯ್ತು, ಒಳ್ಳೆಯದಾಯ್ತು, ಮಾಡಿ ಚೆನ್ನಾಗಾಗುತ್ತೆ, ನಿಮ್ಮ ಲೈಫ್ ಚಲೋ, ನಿಮ್ಮ ಫ್ಯಾಮಿಲಿ ಡೆವಲಪ್ ಆಗುತ್ತೆ, ನಿಮ್ಮ ಮಾಡುವಂಥ ಬಿಸ್ನೆಸ್ ಎಲ್ಲ ಸಕ್ಸಸ್ ಆಕವು ಅಂತ ಹೇಳಿದ್ರು ನನಗೆ. ಆಯ್ತು ಸರ್ ಮತ್ತು ನನಗೆ ಹಿಂಗೆ ಆಗಾಕತ್ರಿ, ಯಾಕ್ರಿ? ಓ ಅಡ್ಡಿ ಇಲ್ಲ, ನೀವು ಅದೇ ರೂಟ್ಲೆ ಒಳ್ಳೆ ಸಕ್ಸಸ್ಸಲ್ಲೇ ಹೊಂಟಿರಿ. ಮತ್ತು ನಿಮ್ಗೆ ಯಾರು ಹೇಳಿದರು? ಸರ್ ಇಲ್ಲರಿ, ನಾ ಯೂಟ್ಯೂಬ್ ನೋಡಿ ಮಾಡಾಕತ್ತನು. ಏನಿಲ್ಲ ಮಾಡಿರಿ, ನೀವು ಮಾಡುವಂಥ ವೇಗ ಕರೆಕ್ಟ್ ಐತಿ, ಬೆಸ್ಟ್ ಐತಿ, ಆ ಟೈಪ್ ಮಾಡಿರಿ. ಸರ್ ನಾ ಬ್ರಾಹ್ಮಿ ಮುಹೂರ್ತನ ಎದ್ದು ಮಾಡ್ತೇನೆ ರೀ, ಕರೆಕ್ಟ್ ಐತಾನೆ, ಅದು 100 ಫುಲ್ ಸಕ್ಸಸ್ ಅಂತ ಅವ್ರು ಹೇಳಿರು. ಅವರಿಂದ ನನಗೆ ಧೈರ್ಯ ಬಂತು. ಹಂಗೆ ಧೈರ್ಯ ಬಂತು ಅಂದ್ರೆ ಫುಲ್ ಖುಷಿ, ಡ್ಯಾನ್ಸ ಹೊಡೆದ್ನಿ, ಫುಲ್ ಖುಷಿ ಬಂತು. ನಾ ಮಾಡುವಂಥವೇ ಕರೆಕ್ಟ್ ಐತಿ. ಯಾಕಂದ್ರೆ ನನಗೆ ಯಾರೂ ಹೇಳಿಕ್ಕಿಲ್ಲ. ನಾವು ಎಷ್ಟೋ ದಿವಸ ಮ್ಯಾಕ್ಸಿಮಮ್ ಒಂದು ವರ್ಷ ಆದ ಬಳಿಕ, 1 ವರ್ಷ 6 ತಿಂಗಳು ಆದ ಬಳಿಕ ನಾ ಇವು ಬೇರೆದವ್ರು ಫೋನ್ ಹಚ್ಕೇನಿ. ಹಂಗೆ ಮಾಡಿ ಗೊತ್ತಾಗಿಲ್ಲ. ಏನೋ ನನ್ನ ಬಾಡಿ ನಡೀತು, ಕಾಲು ನಡೀತು, ಎಬಿ ಶುಗಿತ್ತು,
ಬೌಡಿ ಭಯಂಕರ ಎಲ್ಲ ಮುಗಿದು ಹೋಗಿದ್ದು ಒಟ್ಟು ಅದು ಏನಾಯ್ತು ಆಮೇಲೆ ನನಗೆ ಬಿಟ್ಟುಬಿಟ್ಟಿನಿ. ಆದ್ರೂ ಧೈರ್ಯ ಮಾಡಿ ಕೇಳಿನಿ ಅವ್ರು, ಹಿಂಗೆ ರೀ ಸರ್ ಹಿಂಗ್ಯಾಕೆ ಆಗೈತಿ, ಮಾಡುವಂಥ ಕರೆಕ್ಟ್ ಐತಿ ಮಾಡ್ರಿ. ಅಲ್ಲಿಂತರ ತೊಗೊಂಡು ನೋಡ್ರಿ ಮತ್ತೊಂದು ಹೆಜ್ಜೆ ಮುಂದಿಟ್ಟಿರಿ ಸ್ಟೆಪ್. ಬ್ರಾಹ್ಮಿ ಮುಹೂರ್ತನ್ಯಾಗ ಎದ್ದು ನಮ್ಮಲ್ಲಿ ಆಕಳು ಬರ್ತಾವ್ರಿ ಗೋಕಾಕದಾಗ, ನಮ್ಮ ಮಹೇಶ್ ಸ್ಕೂಲ್ನಾಗ ಆಕಳು ಸೇವೆ ಮಾಡಿ ಬಂದು, ನಮ್ಮಲ್ಲಿ ನಾಯಿಗಳು ಇರ್ತಾವೆ ರೀ, ಬೀದಿ ನಾಯಿಗಳು, ಪಾಪ ಕೊರೋನಾದಾಗ ಯಾರಿಗೂ ಅದಕ್ಕೆ ಊಟಕ್ಕೆ ಹಾಕ್ತಿರ್ಕಿಲ್ಲ, ಆಟನ ಬೆಡ್ಶೀಟ್ ಹಾಕಿ ಅಲ್ಲೂ ಸೇವೆ ಮಾಡಿ ಬಂದು ಗೋಮೂತ್ರ ತೊಗೊಂಬಂದು ಗೋಮೂತ್ರ ಕೊಡೋದು, ಪ್ರಾಣಾಯಾಮ ಮೆಡಿಟೇಷನ್ ಪ್ರಾಣಾಯಾಮ ಯೋಗ ಮುಗಿಸ್ಕೊಂಡು ಮೆಡಿಟೇಷನ್ ಕೂತ್ರೆ ರೀ ಅದ್ಭುತ. ನಾವು ಏನು ಮನುಷ್ಯನಾಗ ಇಡೋಂಗೆ ಕೂತಿರ್ತಾರಲ್ಲ ಅದು ಸಕ್ಸಸ್. ಆದರೆ ಒಳ್ಳೆಯದು ಇರಬೇಕು, ಒಳ್ಳೆಯದನ್ನು ವಿಚಾರ ಮಾಡಬೇಕು, ಒಳ್ಳೆಯದ ಕಲ್ಪನೆನೇ ಇರಬೇಕು, ಮತ್ತು ಆರೋಗ್ಯನಕ ಪವರ್ಫುಲ್. ನಂಗೆ ಎಲ್ಲರೂ ಕೇಳ್ತಾರಲ್ಲಿ ನಮ್ಮ ಸುತ್ತಮುತ್ತ ಇದ್ದವ್ರು, ಏನು ರೀ ಗೌಡ್ರ ನೀವು ಎಷ್ಟು ಆ್ಯಕ್ಟಿವ್ ಇರ್ತೀರಿ? ಹೌದು, ನಾ ಆ್ಯಕ್ಟಿವ್ ಇರ್ತೀನಿ. ಯಾಕೆ? ನನಗೆ ಸಂತೋಷ ಐತಿ. ನಾ ಪ್ರಾಣಾಯಾಮ ಯೋಗ ಮೆಡಿಟೇಷನ್ 100% ಭಾಳ ಸಂತೋಷ ಕೊಡ್ತು. ಅಲ್ಲಿಂದ ಕಂಟಿನ್ಯೂ ಮಾಡಿ 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 ನನಗೆ ಪ್ರತಿಯೊಂದು ಮುಂದಾಗುವಂಥ ಕೆಲಸಗಳು ಅಡ್ವಾನ್ಸ್ ಗೊತ್ತಾಕವು. ಅದು ಯಾರು ಮುಂದೆ ಶೇರ್ ಮಾಡಬಾರ್ದು ಹೇಳಿದಾರೋ ಆತ ನಮ್ಮ ಆತ್ಮ ಬಂದೊಳಗೆ ಗುರ್ತಾಗಲಿ, ಎಲ್ಲರೂ ಜ್ಞಾನ ಮಾಡಲಿ, ಎಲ್ಲರೂ ಗುಡಿ ಗುಂಡಾರು ಸುತ್ತೈತಾರು. ಅಲ್ಲಿ ನಿಮ್ಮ ದೈವಭಕ್ತಿ ಇಡ್ರಿ, ಬೇಡ ಅನ್ನಂಗಿಲ್ಲ. ಆದರೆ ಒಂದು ಶಕ್ತಿ ಪಡಿಬೇಕಾದ್ರೆ ನಿಮ್ಮಲ್ಲಿ ಒಂದು ಗುರಿ ಮುಟ್ಟಬೇಕಾದ್ರೆ ಈ ಮೆಡಿಟೇಷನ್ಗೆ ಬಂದ್ರಿ ಅಂದ್ರೆ 100% ಸಕ್ಸಸ್. ಯಾಕಂದ್ರೆ ನಾನು ಯಾವುದೂ ಪ್ರತ್ಯಕ್ಷ ಮಾಡಿ ಬಂದನು, ಪ್ರಮಾಣಿಸಿ ನೋಡಿ ಬಂದನು. ನನಗೆ ಭಾಳ ಅನುಭವ ಐತಿ. ನಂಗೆ ಹೋದ ಜನ್ಮದಾಗ ಇನ್ನೊಂದು ನಿಮ್ಗೆ ಹೇಳ್ತೇನೆ, ಹೋದ ಜನ್ಮದಾಗ ನನಗೆ ಎಲ್ಲರೂ ಎಷ್ಟು ಸುಮಾರದನಪ್ಪ, ಎಷ್ಟು ಉಡಾಳದನಪ್ಪ, ಅವನ ಜೋಡಿ ದೋಸ್ತಿನೂ ಮಾಡಬಾರ್ದು, ಅವ್ನು ಹಿಂಗದನು ಹಂಗದನು ಅಂತಾರೆ. ಆದ್ರೆ ನಾನು ಹೊರಗಿನ ಮನಸ್ಸು ಅವ್ರ ಜೋಡಿ ಇರ್ಬೋದು, ಆದ್ರೆ ಒಳಗಿನ ಮನಸ್ಸು ನಾ ಏನೋ ಚಿಕ್ಕ ತಪ್ಪು ಮಾಡಿರೂ ಸಹಿತ ಭಾಳ ಕೊರಗ್ತದೆ. ನೀ ತಪ್ಪು ಮಾಡಿದಿ. ನಾ 100% ತಪ್ಪು ಮಾಡಿರೋದಿಲ್ಲ, ಆದರೂ ಯಾರಿಂದ ಏನೋ ತಪ್ಪಾಗಿ ಅದು ನನ್ನ ಮ್ಯಾಗ ಬಂದುಬಿಡ್ತದೆ. ಅದು ಅವನ್ನೆಲ್ಲ ಈಗ ಸದ್ಯ ಆ ಲೈನ್ ಬಿಟ್ಟು ಒಂದು ಒಳ್ಳೆಯ ಲೈನಿಗೆ ಬಂದು, ಅಧ್ಯಾತ್ಮ ಲೈನ್ ಮೆಡಿಟೇಷನ್ ಲೈನಿಗೆ ಬಂದು, ನಾ ಇಷ್ಟೆಲ್ಲ ಆಗ್ಬೇಕಾದ್ರೆ ಏನು ಕಾರಣ ಒಂದು ಸಂಕಲ್ಪ ಮಾಡ್ಕೊಂಡು ಕೂತಾಗ ನಾನು ಹಿಮಾಲಯದಲ್ಲಿ ಭರತನಾಟ್ಯ ನಮ್ಮ ಶಿವನ ಭರತನಾಟ್ಯ ನೋಡಿನಿ. ಶಿವನ ಭರತನಾಟ್ಯ ನೋಡಿ ನಾನು ಹೋದ ಜನ್ಮದಲ್ಲಿ ಬಸವಣ್ಣ ನಂದಿ ಆಗಿ ಸೇವೆ ಮಾಡಿದ್ದೇನೆ. ಸೇವೆ ನಮ್ಮ ಶಿವನ ಸನ್ನಿಧಿಯಲ್ಲಿ ಅದು ನನಗೆ ಭಾಳ ಖುಷಿ ಆಯ್ತು. ಹೋದ ಜನ್ಮದಾಗೂ ನಾನು ಸೇವಾ, ಈ ಜನ್ಮದಾಗೂ ನಾನು ಬಸವಣ್ಣನ ಗತೆ ಆಗಲಿ ಅಂತ ನನಗೆ ಸಂತೋಷ ಆಯಿತು. ಎಲ್ಲ ಎಕ್ಸ್ಪೀರಿಯನ್ಸ್ ಅದು ನಂಗೆ ಭಾಳ ಖುಷಿ ಕೊಡ್ತು. ಈಗ ನಮ್ಮ ಬೆಂಗಳೂರಿಗೆ PSSM ನಮ್ಮ ಬ್ರಹ್ಮಶ್ರೀ ಪತ್ರಿಜಿಯವ್ರನ್ನ ಈ ಜನ್ಮದಾಗ ನೋಡೋಕೆ ಆಕೈತು ಇಲ್ಲ ಅದು ನಾ ತಿಳ್ಕೊಂಡೀನಿ. ಯಾಕಂದ್ರೆ ಅವರು ಅಲ್ಲಿರೋ ಅವರು, ನಾವು ಗೋಕಾಕದಾಗರ ಅವರು, ಅಲ್ಲಿ ಹೋದ್ರೆ ಹೆಂಗೆ ಪರಿಚಯ ಆಕೈತಿ, ಅವ್ರ ಪಾದಗಳಿಗೆ ನಮಸ್ಕಾರ ಮಾಡೋಕೆ ಆಕೈತಿ ಇಲ್ಲೋ ಏನು ವಿಚಾರ ಕೂತಾಗ ಏನೋ ಒಂದು ಸಂಕಲ್ಪ ಆಗಿತ್ತು ಒಂದು ತಿಂಗಳ ಹಿಂದೆ. ಆದಾಗ ಮೆಡಿಟೇಷನ್ ಕೋಚಿಂಗ್ ಚಾಲು ಇದು 7 ನಿಮಿಷದ ಏನು ಪ್ರೋಗ್ರಾಮ್ ಇತ್ತು. ನಾವು ಒಬ್ಬರಿಗೆ ಫೋನ್ ಹಚ್ಚೀನಿ, ರಂಗಣ್ಣ ಶಂಕರಟ್ಟಿ ಅವರಿಗೆ. ಸರ್ ಏನು ಕಾರ್ಯಕ್ರಮ ಐತತ್ರಿ? ಹೌದು ರೀ, ಹೋಗ್ಕಿರಣ್ರಿ ಸರ್, ಹೋಗ್ತೀನಿ ರೀ ಅತ್ತೇನು ರೀ. ಅವ್ರು ಹೇಳಿ ಮುಗ್ದಾಗ ಆಂಬಲ್ರಿ ನಮ್ಮೆಲ್ಲ ಸೀಟ್ಗಳು ಅದು. ಸರ್ ಏನು ಮಾಡ್ತಾರೆ ಗೊತ್ತಿಲ್ಲ ನನಗೆ, ಬಿಟ್ಟು ನನಗೂ ಸೀಟ್ ಹೆಸರು ಕೊಡ್ಬೇಕ್ರಿ, ಎಲ್ಲ ಕೆಲಸ ಬಿಟ್ಟು ನಾವು ಹೋಗ್ಕೊಂಡ್ರಿ ಸರ್. ಆಯ್ತು ರೀ, ಅವರೆಲ್ಲ ಏರ್ಪಾಡು ಮಾಡಿರಿ, ನಂಗೆ ಮಾಹಿತಿ ಕೊಟ್ಟರು, ಲಿಂಕ್ ಕಳಿಸ್ರು, ನಾ ಮಾಡಿ ಇಲ್ಲಿ ಬಂದು ಭಾಳ ಸಂತೋಷ ಆಯ್ತು. 7 ದಿನದಾಗ ರೀ ನಾನು ಮೆಡಿಟೇಷನ್ ರೆಗ್ಯುಲರ್ 8 ತಾಸು 7 ತಾಸು 1-2 ಮಾಡಿದ್ದೀನಿ ರೀ. ಒಂದು ದಿವ್ಸ 11 ತಾಸು ಮೆಡಿಟೇಷನ್ ಮಾಡೀನಿ. 2 ದಿವ್ಸ ಫುಲ್ ಉಪವಾಸ ಇದ್ದೀನಿ. ಆ ಉಪವಾಸ ಇದ್ದಾಗ ಮೆಡಿಟೇಷನ್ ಮಾಡೀನಿ. ಚಕ್ರಗಳು ಆ್ಯಕ್ಟಿವಿಟಿ ಆಗೋದು ನಮ್ಗೆ ಕಂಡು ಬರೋದು. ಉಪವಾಸದ ಭಾಳ ಮಹತ್ವ. 5 ದಿವಸ ಮೌನ ಮಾಡೀನಿ ರೀ. 5 ದಿವಸ ಮೌನ, 2 ದಿವಸ ಫುಲ್ ಉಪವಾಸ, ವಾಟರ್ ತೊಗೊಂಡು ಫುಲ್ ಉಪವಾಸ ಮಾಡಿ ಮೆಡಿಟೇಷನ್ ಮಾಡೀನಿ ರೀ 11 ತಾಸು. ಪ್ರತಿ ದಿವಸ 11 ತಾಸು, 10 ತಾಸು, 8 ತಾಸು, 7 ತಾಸು ಈ ರೀತಿ ಹಾರ್ಡ್ ವರ್ಕ್. ಯಾಕಂದ್ರೆ ನಮ್ಮ ಗೋಕಾಕಲ್ಲಿ ಪಿರಮಿಡ್ ಇಲ್ಲ.
ನಾವೇನು ಮಾಡ್ರೂ ನಮ್ಮಲ್ಲೇ ನಮ್ಮ ರೂಮ್ನಾಗ ನಮ್ಮ ಸ್ಟುಡಿಯೋದಾಗ ಅಥವಾ ನಮ್ಮ ಮನೆಯೊಳಗೆ ನಾವು ಮಾಡ್ಕೋಬೇಕು. ಇದು ಪಿರಾಮಿಡ್ ಎನರ್ಜಿ ತಗೋ ಸಲುವಾಗಿ 11 ತಾಸು ಫುಲ್ ಹಾಯ್ ವರ್ಕ್ ಮಾಡಿದ್ದೀನಿ. ಪ್ರತಿಯೊಂದು ಚಕ್ರ ಆ್ಯಕ್ಟಿವಿಟಿ ಇವತ್ತು ಆಯ್ದ ಅನುಭವ ಏನಪ್ಪ ಅಂದ್ರೆ, ಮೆಡಿಟೇಷನ್ನಾಗ ಕೂತಿನಂದ್ರೆ ರೀ ಆಲೋಚನೆಗಳು ನನಗೆ ಮೊದಲು ಬರ್ತಿದ್ದು ಸಾವಿರಾರು ಗಂಟಲೆ ಬರ್ತಿದ್ದು. 0 ಬಂದು ಎಕ್ದಮ್ 0. ಈಗ ಕೂತು ಕೂಡ್ದ ಡೀಪಾಗಿ ಹೋಗಿಬಿಡ್ತಾನೆ. ಅದೊಂದು ನನಗೆ ಭಾಳ ಸಂತೋಷ. ಫಸ್ಟ್ ನನ್ನ ಅನುಭವದ ಪ್ರಕಾರ ನಾನು ಯೋಗ ಮಾಡಿ ಪ್ರಾಣಾಯಾಮ ಮಾಡಿ ಮೆಡಿಟೇಷನ್ ಕೂತ್ಬಿಡ್ತಾನೆ. ಅದೊಂದು ನನ್ನೊಂದು ಪದ್ಧತಿ. ಇಷ್ಟು ಮಾಡೋದೊಂದು ಅಷ್ಟಾಂಗ ಯೋಗಗಳು ಅಂತಾರಲ್ಲ, ಅಷ್ಟಾಂಗ ಯೋಗಗಳು ಇದೊಂದು 2-3 ಪಾಲಿಸ್ತಾನೆ ಅಷ್ಟೇ. ಪಾಲಿಸಿ ನಾನು ಮೆಡಿಟೇಷನ್ ಕೂತಾಗ ಎಕ್ದಮ್ ಡೀಪಾಗಿ ಹೊಡ್ತೀನಿ, ಯಾವ ಆಲೋಚನೆಗಳು ಬರೋಂಗಿಲ್ಲ. ಇವತ್ತಾದ ಅನುಭವ ಏನಪ್ಪ ಅಂತಂದರೆ, ನಂಗೆ ಸಂತೋಷದ ವಿಷಯ. ನಂಗೆ ಯಾವಾಗೂ ಇಂಥ ಜನ್ಮದ ನನಗೆ ಆಗಿಲ್ಲ, ಮುಂದೆ ಆಗ್ತೈತಿಲ್ಲೋದು ನನಗೆ ಗೊತ್ತೂ ಇಲ್ಲ. ಏನಾಯ್ತಪ್ಪ ಅಂತಂದ್ರೆ, ಮೆಡಿಟೇಷನ್ ಕೂತೀನಿ ಡೀಪ್ ಹೋದ ಯೋಗ ನಿದ್ರೊಳಗೆ ಹೋದ, ಯೋಗ ಧ್ಯಾನೊಳಗೆ ಹೋದಾಗ ನನಗೆ ಒಂದು ಕೋಟೆ ಇರ್ತಾವ್ರಲ್ಲ, ನಮ್ಮ ಕಿತ್ತೂರಾಣಿ ಚೆನ್ನಮ್ಮ, ಹೇಮರೆಡ್ಡಿ ಮಲ್ಲಮ್ಮ, ಮಳಸಜ್ಜ ದೇಸಾಯಿ ಮತ್ತು ನಮ್ಮ ದೊಡ್ಡ ಮಹಾರಾಜರ ಕೋಟೆಗಳು ಇರ್ತಾವಲ್ಲ, ಅಂಥ ಕೋಟೆಗಳು ಮ್ಯಾಗ ಎಕ್ದಮ್ ಸ್ಪೀಡ್ ಹಾರಿ ಹೋಗಿ ಕಿಸಿಂದ ನೋಡೀನಿ. ಅಲ್ಲೆಲ್ಲ ಅತಿಕ್ರಮಣ ಮಾಡ್ಕೊಂಡ್ರಿ ಕೆಲವೊಬ್ರು ಜಾಗಗಳು. ಅವ್ರಾಗ ಅತಿಕ್ರಮಣ ಮಾಡ್ಕೊಂಡಾರು. ಇದೆಲ್ಲ ನಮ್ಮ ಪ್ರಜೆಗಳು ಸಂಬಂಧಪಟ್ಟದ್ದ. ಅದೆಲ್ಲ ಜಾಗ ಅದನ್ನು ವಶಪಡಿಸ್ಕೊಂಡು ಆ ಕೋಟೆಯನ್ನು ಸುಭದ್ರಪಡಿಸೀನಿ. ನಂತರ ಏನಾದ್ರಿ, ಸೆಕೆಂಡ್ ಒಂದು ಅಂಬಾರಿ ಬತ್ರಿ. ಅಂಬಾರಿ ಮೇಲೆ ನಾನು ಕುಂತ್ಕೊಂಡಾಗ ಮುಂದೆಲ್ಲರೂ ಪ್ರೇಕ್ಷಕರು, ಜನರು ಅಥವಾ ಆತ್ಮ ಬಂಧುಗಳು ಗೊತ್ತಿಲ್ಲ, ಅವತ್ತು ಜನರೆದ್ರು. ನಾ ಮ್ಯಾಕೆ ಕೂತ್ಕೊಂಡು ಏನು ಮಾಡತ್ತಾನ ನಕ್ಕೋತ್ ಕೂತಿಲ್ಲ. ನನ್ನ ಕಲ್ಪನೆ ಏನು, ನನ್ನ ವಿಚಾರ ಏನಪ್ಪ ಅಂತಂದ್ರೆ, ಅವ್ರು ಎಲ್ಲರಿಗೂ ಸುಖವಾಗಲಿ, ಆನಂದವಾಗಲಿ, ಯೋಗಿಗಳಾಗಲಿ, ಭೋಗಿಗಳಾಗಲಿ, ದಾನಿಗಳಾಗಲಿ, ಧರ್ಮವಂತರಾಗಲಿ, ಗುಣವಂತರಾಗಲಿ ಅಂತಂದ ನನ್ನ ಆತ್ಮ ಹೇಳಕೈತಿ. ಹೋಯ್ತು ಅಲ್ಲಿಂತರ ಮುಂದೆ ಹೋದೆ. ನಂಗೆ ಅಂಬಾರಿ ಮ್ಯಾಗ ಮುಂದೆ ಹೋದೆ. ನಮ್ಮ ಭಕ್ತ ಜ್ಞಾನೇಶ್ವರ ಅಂತಂದು ಒಂದು ಮೂವಿ ನೋಡಿರ್ಬೋದು ನೀವೆಲ್ಲ. ಜ್ಞಾನೇಶ್ವರ ಭೇಟಿ ಆದ್ರೆ ನನಗೆ, ಭಕ್ತ ಜ್ಞಾನೇಶ್ವರ. ಅಲ್ಲಿ ಹೋಗಿ ಅವ್ರ ದರ್ಶನ ತೊಗೊಂಡು ಅಲ್ಲಿ ನಾನು ಹೆಸರುಗೊಂಡೀನಿ. ಮತ್ತೊಮ್ಮೆ ಅದ ಕ್ಷಣಕ್ಕೆ ಮತ್ತೆ 2 ನಿಮಿಷ ಮತ್ತೆ ನಾ ಮೆಡಿಟೇಷನ್ ಮಾಡೋದು ಮತ್ತೆ ಡೀಪ್ ಹೋಗಿಬಿಟ್ಟಿನಿ. ಡೀಪ್ ಹೋದಾಗ ನನಗೆ ಇವತ್ತು ಆದಂಥ ಅನುಭವ ಬೃಹತ್ವಾದಂಥ ಅನುಭವ ದೀಪಗಳು ಬಂದು ಅಲ್ಲಿಂತರ ದೀಪ ಬರಬೇಕಾದ್ರೆ ನಾವು ನೋಡೀನಿ. ಈಗ ಎಷ್ಟು ಹಿಂಗೆಲ್ಲ ಆತಪ್ಪ. ನಾ ಕೋಟೆ ಮ್ಯಾಗ ಹೋದೀನಿ, ಅಂಬಾರಿ ಮ್ಯಾಗ ಕೂತೀನಿ, ಮತ್ತು ದೀಪ ಯಾಕೆ ಬತ್ತು ನನ್ನ ಕಡೆನೇ ಬರ್ತೈತೆ. ನಾನು ನೋಡ್ಕೋತ ಕೂತ್ನಂಗೆ ಬತ್ತು ಇಲ್ಲಿ ಬಂದಿತ್ತಾಗ ಪಂಚಭೂತಗಳನ್ನ ಕೇಳಿನಿ, ಪ್ರಕೃತಿ ದೇವತೆನ ಕೇಳಿನಿ. ಪ್ರಕೃತಿ ದೇವತೆ, ಪಂಚಭೂತಗಳೇ, ನಿಮ್ಮ ದರ್ಶನ ಕೊಡ್ತಿದ್ದೀರಾ, ಕೊಡಿರಿ ಅಂತಂದ ಮನುಷ್ಯನ ಅನ್ಕೊನಿ. ಆ ದೀಪ ಬಂದು ಸರಳ ಬಂದು ನನ್ನ 2 ಹುಬ್ಬಿನ ನಡುವೆ ಒಂದು ಇಲ್ಲಿ ಬಂದು ಅದು ಐಕ್ಯ ಆದರೆ ದೀಪ ಮತ್ತೆ ನಾನು ನೋಡ್ಬೇಕಲ್ಲ, ಮತ್ತು ದೀಪ ಕಾಣಲಿಲ್ಲ. ಇಲ್ಲಿ ಹೊತ್ತು ಐಕ್ಯ ಆಯ್ತು. ಮತ್ತೆ ನೋಡಿನಿ ಒಟಾಟಿಗಿಂತ ದೀಪಗಳು ಹೆಂಗೆ ಬರಕತ್ತು ಅಂದ್ರೆ, ನಾವು ದೀಪಗಳು ಬಂದು ನಂಗೆ ಮೈಂಡ್ದಾಗ ಈಗ ಒಂದು ಪಿಸ್ತೂಲ್ಗೆ ನಾವು ಒಂದು ಗನ್ನಿಗೆ ಇದನ್ನು ಹಾಕಿರ್ತಾರೆ, ಗೋಳೆ ಹಾಕಿರ್ತಾರಲ್ಲ, ಸ್ಟಪ್ ಅಂದ್ರೆ ನಂಗೆ ಹಿಂಗೆ ಉಗದಂಗೆ ಬಳಿಕ ಪಟ್ ಗೋಳೆ ಹೋಗ್ಬೇಕಲ್ಲ, ಆ ರೀತಿ ಬಂದು ಕೇಸಿಂದ ಒಂದು ಸಾಕಳೆ ಕೂತು ಬಿಟ್ರಿ ಹೆಡ್ಡಿನೊಳಗೆ. ಕುಯ್ತು. ನಾನು ಅಂದ್ಕೊಂಡು ಇದು ನಂದು ಒಳ್ಳೆಯದ ಮೆಡಿಟೇಷನ್ದು ಒಳ್ಳೆಯದ ಮಾಡತನು, ಒಳ್ಳೆಯ ಕಾರ್ಯಕ್ರಮ ಇನ್ನು ಮೇಲತ್ತು ಒಳ್ಳೆಯ ಕಾರ್ಯಕ್ರಮ ಮಾಡ್ತನು, ಒಳ್ಳೆಯ ಜ್ಞಾನಿ ಅಂತ ನಾ ಆಗಬಹುದು ಈ ಸಂಕಲ್ಪದಿಂದ ಅದನ್ನು ತಿಳ್ಕೊಂಡು. ಅಲ್ಲಿಂದ ನಮ್ಮ ಬ್ರಹ್ಮಶ್ರೀ ಪತ್ರಿಯೋಜನೆ ನೆನಪು ಮಾಡ್ಕೊಂಡು, ಬ್ರಹ್ಮಶ್ರೀ ಮಾತಾಜಿ ಅವ್ರನ್ನ ನೆನಪು ಮಾಡ್ಕೊಂಡು, ಪಂಚಭೂತಗಳನ್ನ ನೆನಪು ಮಾಡ್ಕೊಂಡು, ಪ್ರಕೃತಿ ದೇವತೆಯನ್ನು ನೆನಪು ಮಾಡ್ಕೊಂಡು ಮತ್ತು ಮೆಡಿಟೇಷನ್ ಕೂತೀನಿ. ಮೆಡಿಟೇಷನ್ ನಾನು ಕುಂಡ್ರಬೇಕಾದ್ರೆ 1 ತಾಸು ಕೂತು ಎದ್ದು ಹೋಗ್ಬೇಕಂತ ಮಾಡೀನಿ. 4 ತಾಸು ಮೆಡಿಟೇಷನ್ ಕೂತೇನೆ ರೀ ಇವತ್ತು. 4 ತಾಸು ನಾನು ಮೆಡಿಟೇಷನ್ ಕೂತ್ರೆ ಎಷ್ಟು ಪವರ್ಫುಲ್ ರೀ. ಅದಕ್ಕೆ ಹೇಳ್ತೀನಿ, ನನಗಾದ ಅನುಭವ. ನಂಗೆಲ್ಲರೂ ಸುಮಾರು ಅದು ಇದು ಅಂತ ಕೆಲವೊಬ್ರು ಏನೋ ಹೆಸರಿಟ್ಟರು, ಇಡಲಿ ಅವ್ರ ಕರ್ಮ ಸಿದ್ಧಾಂತ ಇರುವ. ಯಾಕಂದರೆ ಇವುಗಳು ಏನೇನೋ ಮನುಷ್ಯನಿಗೆ
ಹೆಸರು ಬರುವ. ಅದು ಬಂದಾಗನ ಮನುಷ್ಯನ ಯಾರನ್ನು ತೋರಿಸ್ಬೇಕಾದ್ರೆ ಒಂದು ಹಠ ಬರೋದು ಮನುಷ್ಯಕ್ಕೆ. ನಾ ಹಿಂಗಪ್ಪ ಅಂತ ಯಾರ ಮುಂದೆ ತೋರ್ಸೋಕೆ ಹೋದ್ರೆ ಅವ್ರು ನಂಬಂಗಿಲ್ಲಲ್ಲ. ಅದಕ್ಕೆ ನಾ ಯಾರು ಅನ್ನೋದು ತೋರಿಸ್ಬೇಕಾದ್ರೆ ಏನಾದ್ರು ಸಾಧನೆ ಮಾಡಿ ತೋರಿಸ್ಬೇಕು. ಅದೊಂದು ನನ್ನ ಹಠ ಇತ್ತು. ಈಗ ಧ್ಯಾನಕ್ಕೆ ಬಂದನು, ಫುಲ್ ಮೆಡಿಟೇಷನ್ ಬಂದನು. ಈ ಮೆಡಿಟೇಷನ್ ಭಾಳ ಸಂತೋಷ ಆಗೈತಿ, ಸುಖ ಸಂತೋಷವಾಗೈತಿ. ನನ್ನಿಂದ ಎಷ್ಟು ಆಕೈತಿ ಹೆಲ್ಪ್ ನಾ ಮಾಡ್ತೀನಿ ಎಲ್ಲರಿಗೂ. ಅದು ನನಗೆ ಆತ್ಮವಿಶ್ವಾಸ. ನೀವು ಎಲ್ಲರೂ PSSM ಚಾನಲ್ ನೋಡಿರಿ, ಜ್ಞಾನ ಮಾಡಿರಿ. ನಿಮ್ಮ ಎಂಥ ಕೆಟ್ಟ ಬುದ್ಧಿಗಳು ಇದ್ದರೂ ಸಹ ನೀವು ಆಟೋಮೆಟಿಕ್ಲೇ ಹೋಗ್ಬಿಡ್ತಾವೆ. ನಾ ಏಕ್ದಮ್ ಸಸ್ಯಾಹಾರಿ. ಈಗ ಮಾಂಸಾಹಾರಿ ಇಲ್ಲ, ಮಾಂಸಾಹಾರಿ ನಾವು ಸೇವಿಸ್ತೀನಿ, ಮೊದಲ ಡ್ರಿಂಕ್ಸ್ ಮಾಡ್ತೀನಿ. ಆದರೆ ಇವತ್ತಿಗೆ ಫುಲ್ ಸಸ್ಯಾಹಾರಿನ. ಯಾವ ಸಿಗರೇಟ್ ಸ್ಮೋಕಿಂಗ್ ಇಲ್ಲ, ಡ್ರಿಂಕ್ ಇಲ್ಲ, ಏನೂ ಇಲ್ಲ, ಫುಲ್ ಸಸ್ಯಾಹಾರಿ ಅಂತಂದ್ರೆ ಇದು ಧ್ಯಾನ ಅನ್ನೋದು ಭಾಳ ದೊಡ್ಡ ಫಲಿಸ್ತೈತಿ. ಅದು ಬ್ರಾಹ್ಮಿ ಮುಹೂರ್ತನಾಗ ಇನ್ನೂ ನಿಮ್ಗೆ ಅನುಕೂಲ ಆದ್ರೆ ಮಾಡಿರಿ. ಇಲ್ಲ ಬ್ರಾಹ್ಮಿ ಮುಹೂರ್ತನಾಗ ಆ ಟೈಮ್ದಾಗ ಎಲ್ಲರಿಗೂ ಏನು ಕೆಲಸ ಇರೋಂಗಿಲ್ಲ. ಆ ಟೈಮ್ ಸ್ವಲ್ಪ ಸ್ಪೀಡ್ ಅದ. ಬ್ರಾಹ್ಮಿ ಮುಹೂರ್ತನ ನೀವು ಮೇಂಟೈನ್ ಮಾಡಿರಿ, 100% ಸಕ್ಸಸ್ಫುಲ್ ಕಾಣ್ತೀರಿ ನಿಮ್ಮ ಲೈಫ್ದಾಗ. ನಿಮ್ಮ ಕುಟುಂಬ ಚಲೋ ಇರ್ತಿ, ನಿಮ್ಮ ಮಕ್ಕಳು ಚಲೋ ಇರ್ತಾರು, ನೀವು ಧ್ಯಾನಿಗಳು ಹಾಕಿರಿ, ಯೋಗ್ಯವಂತರ ಹಾಕಿರಿ. ನೀವು ಎಲ್ಲರೂ ಯೋಗ್ಯವಂತರಾಗಲಿ ಅಂತ ನನ್ನೊಂದು ಶುಭ ಹಾರೈಸ್ತೇನೆ. ಎಲ್ಲರಿಗೂ ನನ್ನ ಆತ್ಮ ಬಂಧುಗಳಿಗೆ ನನ್ನ ಶ್ರೀಷ್ಟಾಂಗ ಮತ್ತೊಮ್ಮೆ ನನ್ನ ನಮಸ್ಕಾರಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.